2026ರ ಹೊಸ ವರ್ಷಾಚರಣೆ ಸಂಭ್ರಮಕ್ಕೆ ಬೆಂಗಳೂರಿನಾದ್ಯಂತ ಈಗಾಗಲೇ ಪೊಲೀಸರು ಬಿಗಿ ಬಂದೋಬಸ್ತನ್ನು ನಮ್ಮೊಂದಿಗೆ ಈಗ ಬೆಂಗಳೂರಿನ ಕಮಿಷನರ್ ಆಗಿರ್ತಕ್ಕಂಥ ಸೀಮಂತ್ ಕುಮಾರ್ ಅವರು ಜೊತೆಗಿದ್ದಾರೆ. ಯಾವ ರೀತಿಯಾಗಿ ಬಂದೋಬಸ್ತನ್ನು ಮಾಡಿಕೊಳ್ಳಲಾಗಿದೆ ಅವ್ರನ್ನ ಕೇಳೋಣ ಬನ್ನಿ. ಸರ್, ಈಗಾಗಲೇ ಬ್ರಿಗೇಡ್ ರೋಡ್, MG ರೋಡ್, ಚರ್ಚ್ ಸ್ಟ್ರೀಟ್ಗಳಿದಂತೆ ಬೆಂಗಳೂರಿನ ಹಲವು ಏರಿಯಾಗಳಲ್ಲಿ ಸಂಭ್ರಮಾಚರಣೆಗೆ ಅಣಿಯಾಗಿರ್ತಕ್ಕಂಥದ್ದು. ಯಾವ ರೀತಿಯ ಬಿಗಿ ಪೊಲೀಸ್ ಬಂದೋಬಸ್ತನ್ನು ಮಾಡಿಕೊಳ್ಳಲಾಗಿದೆ? ನಮ್ಮದು ಎಲ್ಲ ಪೊಲೀಸ್ದು ಯಾವುದು ಸ್ಕೀಮ್ ಇದೆ ಅದು ಕ್ರೌಡ್ ಕಂಟ್ರೋಲ್ ಮತ್ತು ಮಹಿಳಾ ಸುರಕ್ಷಾಕ್ಕೋಸ್ಕರ, ಪ್ಲಸ್ ನಮ್ಮದು ಬೇರೆ ಕ್ರೈಮ್ಸ್ ಯಾವುದು ಆಗಬಾರ್ದು ಆ ನಿಟ್ಟಿನಲ್ಲಿ ನಾವು ಮಾಡ್ಕೊಂಡಿದ್ದೀವಿ. ವಿಶೇಷವಾಗಿ MG ರೋಡ್, ಬ್ರಿಗೇಡ್ ರೋಡಲ್ಲಿ ಯಾವಾಗಲೂ ಜನ ಸ್ವಲ್ಪ ಜಾಸ್ತಿ ಸೇರ್ತಾರೆ. ಸೊ ಆ ಜನ ಈ ಸರಿ ನಾವು ರೆಸ್ಟ್ರಿಕ್ಟ್ ಮಾಡ್ತೀವಿ, ಇನ್ ದ ಸೆನ್ಸ್ ದ್ಯಾಟ್ ಒಂದು ಮಿತಿ ಮೀರಿ ಹೋದರೆ ನಾವು ಅಲ್ಲಿ ಜನಕ್ಕೆ ಅಲೌ ಮಾಡಲ್ಲ. ಪ್ಲಸ್ ಕಂಟಿನ್ಯೂಸ್ ಆಗಿ ಜನ ತಿರುಗಾಡಿ ಮತ್ತೆ ಇಲ್ಲಿಗೆ ಬರೋದು ಅದು ನಾವು ಬಿಡೋಲ್ಲ. ಯಾರಿಗೆ ಹೋಟೆಲ್, ಪಬ್ಬು, ಬಾರ್ ಎಲ್ಲಿ ಹೋಗಬೇಕು ಊಟ ತಿನ್ನಲಿಕ್ಕೆ, ಬೇರೆ ಏನಾದರೂ ಸೇವನೆ ಮಾಡಲಿಕ್ಕೆ ಅಲ್ಲಿ ಹೋಗ್ಬೋದು. ಆದರೆ ಅವರು ಪದೇ ಪದೇ ಬಂದು ಇಲ್ಲಿ ಬಂದು ಸೇರೋದು, ಬೇರೆಯವ್ರಿಗೆ ತೊಂದರೆ ಮಾಡೋದು ಅದು ನಾವು ಬಿಡಲ್ಲ. ಸೊ ಆ ನಿಟ್ಟಿನಲ್ಲಿ ಕ್ರೌಡ್ ಕಂಟ್ರೋಲ್ ಆಗ್ತದೆ ಮತ್ತು ನಾವು ಬೇರೆಯವರು ಕೂಡ ಒಳ್ಳೆ ರೀತಿಯಿಂದ ಆಚರಿಸಬೇಕು ಅಂತ ಆಸ್ಪತ್ರೆ ಕೊಡ್ತೀವಿ. ಸರ್, ಹಿಂದೆ ಕೆಲವು ವರ್ಷಗಳ ಹಿಂದೆ ಆಚರಣೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಹೆಣ್ಮಕ್ಳ ಸುರಕ್ಷತೆಗೆ ಆದ್ಯತೆಯನ್ನು ನೀಡಿರತಕ್ಕಂಥದ್ದು. ಈ ರೀತಿ ಇದಕ್ಕೆ ಸಂಬಂಧಪಟ್ಟಂತೆ ಯಾವ ರೀತಿಯ ಮೆಜರ್ಸನ್ನು ತಗೊಂಡಿದ್ದೀರಾ? ಪ್ರಿವೆನ್ಷನ್ ಮಾಡಬೇಕು ಅಂತೇಳಿ ಯಾವ ರೀತಿಯಾಗಿರ್ತಾರೆ? ಅಂದರೆ ಆ ಬಂದೋಬಸ್ತ್ ವೇಳೆಯಲ್ಲಿ ಯಾವ ರೀತಿಯಾಗಿ ಪೊಲೀಸರು ಭಾಗವಹಿಸ್ತಾರೆ? ಒಂದು ಹೆಚ್ಚಿನ ಸಂಖ್ಯೆಯಲ್ಲಿ ನಾವು ವುಮೆನ್ ಸ್ಟಾಫ್ ಇಟ್ಕೊಂಡಿದ್ದೀವಿ. ಸೀನಿಯರ್ ವುಮೆನ್ ಆಫೀಸರ್ಸ್ ಇರ್ತಾರೆ, ಲೇಡಿ DCP ರ್ಯಾಂಕ್ ಆಫೀಸರ್ ಕೂಡ ಇರ್ತಾರೆ ಇಲ್ಲಿ. ಪ್ಲಸ್ ವಿಶೇಷವಾಗಿ QR ಕೋಡ್ ಮುಖಾಂತರ ನಾವು ಎಲ್ಲೆಲ್ಲಿ ವುಮೆನ್ ಹೆಲ್ಪ್ ಡೆಸ್ಕ್ ಇದೆ ಅಲ್ಲಿ ನಾವು ನಿಲ್ಲಿಸಿದ್ದೀವಿ. ವುಮೆನ್ ಬೌನ್ಸರ್ಸ್ ಇಟ್ಕೊಂಡಿದ್ದೀವಿ, ವುಮೆನ್ ಡ್ರೈವರ್ಸ್ ಇಟ್ಕೊಂಡಿದ್ದೀವಿ. ಸೊ ಇದೆಲ್ಲ ನಾವು ಮಹಿಳೆ ಸುರಕ್ಷಾ ಪಾಯಿಂಟ್ ಆಫ್ ವ್ಯೂಯಿಂದ ಮಾಡ್ತಾಯಿದ್ದೀವಿ. ಸೇಫ್ಟಿ ಐಲ್ಯಾಂಡ್ ಬಗ್ಗೆ ಮಾತನಾಡೋದು? ಸೇಫ್ಟಿ ಐಲ್ಯಾಂಡ್ ಆಲ್ರೆಡಿ ನಮ್ಮದು ಫಿಕ್ಸ್ಡ್ ಇದೆ. ಸೇಫ್ಟಿ ಐಲ್ಯಾಂಡ್ಸ್ ಆಲ್ರೆಡಿ ಫಿಕ್ಸ್ಡ್ ಇದೆ. ಜೊತೆಗೆ ವುಮೆನ್ ಶೆಲ್ಟರ್ಸ್ ಕೂಡ ಇಟ್ಕೊಡ್ತಾ ಇದ್ದೀವಿ. ವುಮೆನ್ ಶೆಲ್ಟರಲ್ಲಿ ನಮ್ಮ ಲೇಡಿ ಸ್ಟಾಫ್, ವುಮೆನ್ ಸ್ಟಾಫ್ ಪ್ಲಸ್ ಹೆಲ್ತ್ ಸ್ಟಾಫ್ ಕೂಡ ಇರ್ತಾರೆ. ಸೊ ನನ್ನ ಪ್ರಕಾರ ಏನೇನು ಸ್ಟೆಪ್ಸ್ ತೊಗೊಳ್ಬೇಕು ವುಮೆನ್ ಸೇಫ್ಟಿಗೋಸ್ಕರ ನಾವು ಮಾಡ್ಕೊಂಡಿದ್ದೀವಿ. ಪ್ಲಸ್ ಇದರಲ್ಲಿ 112 ಮುಖಾಂತರ ತಕ್ಷಣ ಯಾವಾಗ ಫೋನ್ ಮಾಡಿದರೆ ನಮ್ಮದು ಎಕ್ಸ್ಟ್ರಾ ಡಬಲ್ ದಿ ಸ್ಟ್ರೆಂತ್ ನಮ್ಮದು ವಹಿಸಲು ಆಗ್ತದೆ. ಸರ್, ಬ್ರಿಗೇಡ್ ರೋಡು, MG ರೋಡು ಮತ್ತು ಚರ್ಚ್ ಸ್ಟ್ರೀಟ್ ಹಾಗೂ ಕೋರಮಂಗಲದಲ್ಲಿ ಪ್ರಮುಖವಾಗಿ ದೇಶ ವಿದೇಶಗಳಿಂದಲೂ ಕೂಡ ಸಂಭ್ರಮಾಚರಣೆ ಮಾಡೋದಕ್ಕೆ ಅಂತಲೇ ಬೆಂಗಳೂರಿಗೆ ಬರ್ತಾರೆ. ಈ ನಿಟ್ಟಿನಲ್ಲಿ ಬೆಂಗಳೂರಲ್ಲಿ ಬಂದು ಸಂಭ್ರಮಾಚರಣೆ ಮಾಡೋರಿಗೆ ಏನು ಹೇಳೋದಕ್ಕೆ ಬಯಸ್ತಾರೆ? ಬ್ಯಾಂಗ್ಳೂರು ಒಂದು ಮೋಸ್ಟ್ ಹ್ಯಾಪ್ನಿಂಗ್ ಸಿಟಿ ಇದೆ ನನ್ನ ಪ್ರಕಾರ. ಮತ್ತು ಜನಗೆ ಒಂದು ನಮಗೆ ಕೂಡ ಹೆಮ್ಮೆ ಇರ್ತದೆ, ಜನ ಇಲ್ಲಿ ಬೆಂಗಳೂರಲ್ಲಿ ಬರ್ತಾರೆ. ಮತ್ತು ಇಂಥ ನ್ಯೂ ಇಯರ್ ಸೆಲೆಬ್ರೇಷನ್ ಎಲ್ಲಿ ನನ್ನ ಬಹುಶಃ ಯಾವುದು ಸಿಟಿಯಲ್ಲಿ ಇಲ್ಲ. ಸೊ ಆ ಏನು ರೆಕಾರ್ಡ್ ಇದೆ, ಟ್ರ್ಯಾಕ್ ರೆಕಾರ್ಡ್ ಬೆಂಗಳೂರ್ದು, ಅದು ನಾವು ಖಂಡಿತ ಜನಗೆ ಕೂಡ ಖುಷಿ ಆಗ್ತದೆ ಬರಲಿಕ್ಕೆ. ಇಲ್ಲಿಯವರು ಮಾತ್ರ ಅಲ್ಲ, ಬೇರೆ ಕಡೆಯಿಂದ ಕೂಡ ಜನ ಬರ್ತಾರೆ. ಸೊ ಆ ನಿಟ್ಟಿನಲ್ಲಿ ನಾವು ಅವ್ರಿಗೆ ಅನುಕೂಲ ಮಾಡಿಕೊಳ್ಳಲಿಕ್ಕೆ ನಾವು ಬಂದೋಬಸ್ತ್ ಮಾಡ್ಕೊಂಡಿದ್ದೀವಿ. ಪಬ್ ಮಾಲೀಕರುಗಳಿಗೆ ಎಸ್ಪೆಷಲಿ ಯಾವ ರೀತಿಯಾಗಿ ಅರೇಂಜ್ಮೆಂಟ್ಸ್ ಮಾಡ್ಕೊಂಡಿರ್ತಾರೆ, ಎಲ್ಲೆಲ್ಲಿ ಈವೆಂಟ್ಸ್ ಆರ್ಗನೈಸೇಷನ್ ಮಾಡಿರ್ತಾರೆ, ಅವರೆಲ್ಲರಿಗೂ ಕೂಡ ಅನುಮತಿಯನ್ನು ಕೊಟ್ಕೊಂಡಿರ್ತಾರೆ. ಯಾವ ರೀತಿಯಾಗಿ ಸೇಫ್ಟಿ ಮೆಜರ್ಸನ್ನು ತೊಗೊಳ್ಬೇಕು? ಅಲ್ಲ, ಪಬ್ ಮಾಲೀಕರವ್ರ ಜೊತೆಗೆ ನಮ್ಮ DCP ಇನ್ಸ್ಪೆಕ್ಟರ್ಸ್ ಎಲ್ಲರೂ ಆಗಾಗ ಮೀಟಿಂಗ್ ಮಾಡ್ಕೊಂಡಿದ್ದಾರೆ. ನನ್ನ ಲೆವೆಲಲ್ಲಿ ಕೂಡ ಮೀಟಿಂಗ್ ಆಯಿತು. ಅದರಲ್ಲಿ ನಾವು ಕೆಲವು ಪಾಯಿಂಟ್ಸ್ ಕೊಟ್ಟಿದ್ದೀವಿ ಅವ್ರಿಗೆ, ಡೂಸ್ ಆ್ಯಂಡ್ ಡೋಂಟ್ಸ್. ಅವರು ಕಟ್ಟುನಿಟ್ಟಿನಲ್ಲಿ ಪಾಲನೆ ಮಾಡ್ತೀನಿ ಅಂತ ಹೇಳಿದ್ದಾರೆ. ನಮ್ಮವ್ರು ಇನ್ಸ್ಪೆಕ್ಷನ್ ಕೂಡ ಮಾಡಿದ್ದಾರೆ. ಕೆಲವು ಕಡೆ ಲೋಪದೋಷ ಇತ್ತು. ಆ ಲೋಪದೋಷಕ್ಕೋಸ್ಕರ ನಾವು ಅವ್ರಿಗೆ ವಾರ್ನಿಂಗ್ ಮಾಡಿದ್ದೀವಿ, ಕೇಸಸ್ ಮಾಡಿದ್ದೀವಿ. ಅವರು ಸರಿಪಡಿಸಿದ್ದಾರೆ. ಅವರು ಅದು ಉದ್ದೇಶ ಏನಿದ್ರೆ ಅಂದರೆ ಜನ ಸೇಫ್ ಇರಬೇಕು, ಅವರು ಕೂಡ ಬಿಸ್ನೆಸ್ ಮಾಡಲಿ. ಬಟ್ ಅವರು ಬಿಸ್ನೆಸ್ ಮಾಡುವಾಗ ಅವ್ರಿಗೆ ಗೆಸ್ಟ್ ಆಗಿ ಟ್ರೀಟ್ ಮಾಡಬೇಕು. ಅವರು ಬರೀ ಬಿಸ್ನೆಸ್ ನೋಡ್ಕೊಳ್ಬಾರ್ದು. ಕೆಲವು ಕಡೆ ಸಮಸ್ಯೆ ಆಗ್ತದೆ ಅವ್ರಿಗೆ, ಪರ್ಸ್ನಲ್ ಏನೋ ಮಿತಿ ಮೀರಿ ಕುಡಿದಿದೆ ಅಥವಾ ಏನಾದರೂ ಸಮಸ್ಯೆ ಆದರೆ ಅವ್ರು ಗೆಸ್ಟ್ ಆಗಿ ಬಂದಿದ್ದಾರೆ, ಅವ್ರು ನೋಡ್ಕೊಂಡು ಅವ್ರು ನಮಗೆ ಅಶ್ಯೂರೆನ್ಸ್ ಕೊಟ್ಟಿದ್ದಾರೆ, ಮಾಡ್ಕೊಂಡಿದ್ದಾರೆ. ಯಾಕೆಂದರೆ ಇತ್ತೀಚೆಗೆ ಗೋವಾದಲ್ಲಿ ಏನೋ ಸ್ವಲ್ಪ ಸಮಸ್ಯೆ ಆಗೋದಕ್ಕೆ ನಾವು ಮುಂಜಾಗ್ರತವಾಗಿ ಫೈರ್ ಡಿಪಾರ್ಟ್ಮೆಂಟ್, ಎಕ್ಸೈಸ್ ಡಿಪಾರ್ಟ್ಮೆಂಟ್ ಎಲ್ಲರೂ ಜಂಟಿಯಾಗಿ ಮಾಡಿದ್ದೀವಿ ಇನ್ಸ್ಪೆಕ್ಷನ್. ಇಲ್ಲಿವರೆಗೆ ಎಲ್ಲ